Jai Hind, welcome to Tejas Easy English. Dear friends, in this video I have taken 30 daily use English sentences that you can use in your daily life. So you guys watch this video till the end. Definitely you are going to learn something new. So friends, without wasting any time, let's get started. And the first sentence is here. ಅವರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸು. ಅವರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸು ಅನ್ನೋದಕ್ಕೆ give him my regards. give him my regards. ನಾನು ಕೆಲಸ ಮಾಡ್ತಾ ಇದ್ದೆ, ನೀನು ಫೋನ್ ಮಾಡಿದಾಗ ನಾನು ಕೆಲಸ ಮಾಡ್ತಿದ್ದೆ, ನಿನ್ನ ಮನೆಗೆ ಬಂದಾಗ ನಾನು ಕೆಲಸ ಮಾಡ್ತಾಯಿದ್ದೆ, ಅಥವಾ ಯಾವುದಾದ್ರೂ ಪರ್ಟಿಕ್ಯುಲರ್ ಟೈಮಲ್ಲಿ ಹಿಂದೆ ನಾನು ಕೆಲಸ ಮಾಡ್ತಾಯಿದ್ದೆ ಅನ್ನೋದಕ್ಕೆ ಐ ವಾಸ್ ವರ್ಕಿಂಗ್. ನೀನು ಅಲ್ಲಿಗೆ ಹೋಗುವೆಯಾ, ನೀನು ಅಲ್ಲಿಗೆ ಹೋಗ್ತೀಯಾ, ನೀನು ಅಲ್ಲಿ ಹೋಗ್ತಿದೀಯಾ ಕೇಳೋದಕ್ಕೆ ವಿಲ್ ಯು ಗೋ ದೇರ್. ಅವನು ನನ್ನ ತಮ್ಮ, ಅವನು ನನ್ನ ಬ್ರದರ್ ಅಂತೀವಲ್ಲ, ಹೀ ಈಸ್ ಮೈ ಬ್ರದರ್. ನಾನು ಮಾತಾಡಲು ಬಯಸುತ್ತೇನೆ, ನಾನು ಮಾತಾಡೋದಕ್ಕೆ ಇಷ್ಟಪಡ್ತೀನಿ ಅನ್ನೋದಕ್ಕೆ ಐ ವಾಂಟ್ ಟು ಟಾಕ್. ನಾನು ನಿನ್ನ ಜೊತೆ ಮಾತಾಡಲು ಬಯಸ್ತೀನಿ, ಅದನ್ನೇ ನಾನು ನಿನ್ನ ಜೊತೆಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಅನ್ನೋದಕ್ಕೆ ಐ ವಾಂಟ್ ಟು ಟಾಕ್ ಟು ಯು. ಇವತ್ತು ಬಹಳ ಚಳಿ ಇದೆ, ಇವತ್ತು ತುಂಬ ಕೋಲ್ಡ್ ಇದೆ ಅಂತೀವಲ್ಲ, ಇಟ್ಸ್ ವೆರಿ ಕೋಲ್ಡ್ ಟುಡೇ. ಬಾಗಿಲನ್ನು ಅರ್ಧ ತೆರೆದು ಇಡು, ಬಾಗಿಲನ್ನು ಹಾಫ್ ಓಪನ್ ಮಾಡಿಡು ಅನ್ನೋದಕ್ಕೆ ಕೀಪ್ ದ ಡೋರ್ ಹಾಫ್ ಓಪನ್. ಬಟ್ಟೆಗಳನ್ನು ಸರಿಯಾಗಿಡು, ಬಟ್ಟೆಗಳನ್ನು ಸರಿಯಾಗಿ ಜೋಡಿಸಿಡು, ಬಟ್ಟೆಗಳನ್ನು ನೀಟಾಗಿಡು ಅನ್ನೋದಕ್ಕೆ ಕೀಪ್ ದ ಕ್ಲಾತ್ಸ್ ಪ್ರಾಪರ್ಲಿ. ಇವತ್ತು ತಾರೀಕೆಷ್ಟು, ಡೇಟ್ ಎಷ್ಟು ಇವತ್ತು ಕೇಳೋದಕ್ಕೆ ವಾಟ್ ಈಸ್ ದ ಡೇಟ್ ಟುಡೇ. ನನಗೆ ನಾಳೆ ಕಾಲ್ ಮಾಡು ಅನ್ನೋದಕ್ಕೆ ಕಾಲ್ ಮೀ ಟುಮಾರೋ. ನಾನು ಅವನನ್ನು ನಿಯಂತ್ರಣ ಮಾಡಲಾರೆ, ನಾನು ಅವನನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ನನ್ನನ್ನು ಕಂಟ್ರೋಲ್ ಮಾಡೋದಿಲ್ಲ ಅನ್ನೋದಕ್ಕೆ ಐ ಕಾಂಟ್ ಕಂಟ್ರೋಲ್ ಹಿಮ್. ಈ ವಿಷಯದಲ್ಲಿ ನಾನು ತುಂಬ ಸ್ಟ್ರಿಕ್ಟ್, ಈ ವಿಚಾರದಲ್ಲಿ ನಾನು ತುಂಬ ಸ್ಟ್ರಿಕ್ಟ್ ಇದ್ದೀನಿ ಅನ್ನೋದಕ್ಕೆ ಐ ಆಮ್ ವೆರಿ ಸ್ಟ್ರಿಕ್ಟ್ ಇನ್ ದಿಸ್ ಮ್ಯಾಟರ್. ವಿಷಯ ಸ್ಪಷ್ಟವಾಗಿದೆ, ವಿಷಯ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿದೆ ಅಂತೀವಲ್ಲ, ದ ಮ್ಯಾಟರ್ ಈಸ್ ಕ್ಲಿಯರ್. ನಿನ್ನ ಭವಿಷ್ಯ ನಿನ್ನ ಕೈಯಲ್ಲಿದೆ, ನಿನ್ನ ಫ್ಯೂಚರ್ ನಿನ್ನ ಕೈಯಲ್ಲಿದೆ ಅಂತೀವಲ್ಲ, ಯುವರ್ ಫೇಟ್ ಈಸ್ ಇನ್ ಯುವರ್ ಹ್ಯಾಂಡ್. ನನಗೆ ತುಂಬ ಮಾತನಾಡೋದು ಇಷ್ಟ ಇಲ್ಲ, ನನಗೆ ತುಂಬ ಮಾತಾಡೋದಂದರೆ ಇಷ್ಟ ಇಲ್ಲ ಅನ್ನೋದಕ್ಕೆ ಐ ಡೋಂಟ್ ಲೈಕ್ ಲಾಂಗ್ ಟಾಕ್ಸ್. ಈಗ ಮಳೆ ಬರೋದ್ರಲ್ಲಿದೆ ಅಂತ ನನಗನ್ಸುತ್ತೆ ಇನ್ನೇನು ಮಳೆ ಬರುತ್ತೆ ಅಂತೀವಲ್ಲ, ಐ ಥಿಂಕ್ ಇಟ್ ಈಸ್ ಅಬೌಟ್ ಟು ರೈನ್. ನಿನ್ನೆ ರಾತ್ರಿ ಮೋಡ ಮುಸುಕಿದ ವಾತಾವರಣ ಇತ್ತು, ನಿನ್ನೆ ರಾತ್ರಿ ಮೋಡ ಕವಿದ ವಾತಾವರಣ ಇತ್ತು ಅನ್ನೋದಕ್ಕೆ ಇಟ್ ವಾಸ್ ಕ್ಲೌಡಿ ಲಾಸ್ಟ್ ನೈಟ್. ನಿನ್ನ ಅಕ್ಕ ಇಲ್ಲಿದ್ದಾರೆ ಅನ್ನೋದಕ್ಕೆ ಯುವರ್ ಸಿಸ್ಟರ್ ಈಸ್ ಹಿಯರ್. ನಿಜವಾದ ಸ್ನೇಹ ತುಂಬ ಅಪರೂಪ ಒಳ್ಳೆ ಫ್ರೆಂಡ್ಸ್ ಸಿಗೋದು ಅಂತೀವಲ್ಲ, ಟ್ರೂ ಫ್ರೆಂಡ್ಶಿಪ್ ಆರ್ ರೇರ್. ಅಲ್ಲಿ ಸ್ವಲ್ಪ ಟೀ ಉಳಿದಿದೆ ಅನ್ನೋದಕ್ಕೆ ದೇರ್ ಈಸ್ ಸಮ್ ಟೀ ಲೆಫ್ಟ್. ಚಿಕಿತ್ಸೆ ನಡೀತಿದೆ, ಟ್ರೀಟ್ಮೆಂಟ್ ನಡೀತಿದೆ ಅನ್ನೋದಕ್ಕೆ ದ ಟ್ರೀಟ್ಮೆಂಟ್ ಈಸ್ ಗೋಯಿಂಗ್ ಆನ್. ಗಾಳಿ ಬೀಸ್ತಾ ಇದೆ, ದ ವಿಂಡ್ ಈಸ್ ಬ್ಲೋಯಿಂಗ್. ನನಗೆ 5 ಗಂಟೆಗೆ ಏಳಿಸು, ನನಗೆ 5 ಗಂಟೆಗೆ ಎಚ್ಚರ ಮಾಡು, ಎಬ್ಸು ಅನ್ನೋದಕ್ಕೆ ವೇಕ್ ಮೀ ಅಟ್ 5. ನಿನಗಾಗಿ ಒಂದು ಹಾಡು, ನಿಂಗೋಸ್ಕರ ಒಂದು ಸಾಂಗ್, ಅ ಸಾಂಗ್ ಫಾರ್ ಯು. ಇದನ್ನು ನಂಬು ಇಲ್ಲ ಬಿಡು, ನಂಬಿದರೆ ನಂಬು, ಬಿಟ್ಟರೆ ಬಿಡು ಅಂತೀವಲ್ಲ, ಬಿಲೀವ್ ಇಟ್ ಆರ್ ನಾಟ್. ನನ್ನ ಸ್ನೇಹಿತರು ನನ್ನ ಮೇಲೆ ಸಿಟ್ಟಾಗಿದ್ದಾರೆ, ನನ್ನ ಫ್ರೆಂಡ್ಸ್ ನನ್ನ ಮೇಲೆ ಸಿಟ್ಟಾಗಿದ್ದಾರೆ ಅನ್ನೋದಕ್ಕೆ ಮೈ ಫ್ರೆಂಡ್ಸ್ ಆರ್ ಆ್ಯಂಗ್ರಿ ವಿತ್ ಮೀ. ಈ ಪುಸ್ತಕಗಳನ್ನು ಅಥವಾ ಆ ಪುಸ್ತಕಗಳನ್ನು ತೆಗೆದುಕೊಂಡು ಬಾ ಅನ್ನೋದಕ್ಕೆ ಬ್ರಿಂಗ್ ದಟ್ ಬುಕ್ಸ್. ನನ್ನ ವಾಚ್ ಯಾರು ತೆಗೆದುಕೊಂಡ್ರು ಅನ್ನೋದಕ್ಕೆ ಹೂ ಟುಕ್ ಮೈ ವಾಚ್.
ನೀನು ಏನನ್ನು ನೋಡುತ್ತಿದ್ದೀಯಾ, ನೀನೇನು ನೋಡ್ತಿದ್ದೀಯಾ ಕೇಳೋದಕ್ಕೆ ವಾಟ್ ಆರ್ ಯು ಲುಕಿಂಗ್ ಅಟ್, ವಾಟ್ ಆರ್ ಯು ಲುಕಿಂಗ್ ಎಟ್. ಅವನ ಜೊತೆ ನಿಲ್ಬೇಡ, ಅವನ ಜೊತೆಗೆ ನಿಲ್ಬೇಡ ಅಂತೀವಲ್ಲ, ಆ್ಯಕ್ಚುಲಿ ಇದು ಕೊನೆಯ ವಾಕ್ಯ. ಇದಕ್ಕೆ ಸರಿಯಾದ ಇಂಗ್ಲೀಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.